Hello students, so let's welcome from the e-learning classes. Okay, so today we are discussing for in the last class I am given the model how to solve the operating cost sheet and how to solve from the 5 marks problems on passenger kilometers. Okay, so let's will explaining for how to solve from 5 marks problems what is given in the examination. So question paper problem I am solving here. So first is for 2015 question paper. Before that they are not asked from the 5 marks. So they are asking from the 2015. So as per the changes of those syllabus change ಆದಾಗಿಂದ ಕೇಳ್ತಾ ಇದ್ದಾರೆ. So 2015 question paper they are asked from 5 marks here. So here a transport company runs a bus. ಟ್ರಾನ್ಸ್ಪೋರ್ಟ್ ಕಂಪ್ನಿದವರು ಒಂದು ಬಸ್ಸನ್ನು ರನ್ ಮಾಡ್ತಾ ಇದ್ದಾರೆ. ರನ್ಸ್ ಅ ಬಸ್ ಅಂದರೆ ಒಂದು ಬಸ್ ಇರ್ತದೆ ರೀ ಆಫ್ 50 ಸೀಟ್ಸ್ ಕೆಪಾಸಿಟಿ ಬಿಟ್ವೀನ್ ಟೂ ಟೌನ್ ಲಿಮಿಟ್ಸ್ ಕವರಿಂಗ್ ಅ ಡಿಸ್ಟೆನ್ಸ್ ಇಸ್ 40 ಕಿಲೋಮೀಟರ್. ಓಕೆ, ಒಂದು ಬಸ್ ರನ್ ಮಾಡ್ತಾ ಇದ್ದಾರೆ. ಸೊ ಆ ಬಸ್ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ರೀ 50 ಸೀಟ್ಸ್. ದೆನ್ ಇಟ್ ಈಸ್ ರನ್ನಿಂಗ್ ಫ್ರಮ್ ದ ಟೂ ಟೌನ್ಸ್, ಅದು ಎರಡು ಸಿಟಿ ನಡುವೆ ಓಡ್ತದೆ. ಸೊ ದೆನ್ ಇಟ್ ಈಸ್ ಕವರಿಂಗ್ ಡಿಸ್ಟೆನ್ಸ್ ಎಷ್ಟಿದೆ 40 ಕಿಲೋಮೀಟರ್ಸ್. ಇಟ್ ಮೇಕ್ಸ್ 2 ರೌಂಡ್ ಟ್ರಿಪ್ಸ್. ಎರಡು ರೌಂಡ್ ಟ್ರಿಪ್ಸ್ ಮಾಡ್ತದೆ. ಸೊ 2 ರೌಂಡ್ ಟ್ರಿಪ್ ಅಂದರೆ ನಾನು ನಿಮಗೆ ಹೇಳಿದ್ದೇನೆ, ವಾಟ್ ಐ ಟೋಲ್ಡ್ ಯು ಪೀಪಲ್, for one round trip means that is 2 trips. Yes, so here 2 round trips they are given. So 2 round trips means one round trip one round trip means there are the 2 trips. Yes, ಒಂದು ರೌಂಡ್ ಟ್ರಿಪ್ ಅಂದರೆ ಟೂ ಟ್ರಿಪ್ಸ್ ಆಗುತ್ತೆ. ಅದೇ 2 ರೌಂಡ್ ಟ್ರಿಪ್ಸ್ ಅಂದರೆ 2 into 2. So 2 trips extra. So that is a total 4 trips. Are you understanding? So ಒಂದು ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಸ್ ಆಗುತ್ತೆ. ರೌಂಡ್ ಟ್ರಿಪ್ ಅಂದರೆ ಆ ಜಾಗದಿಂದ ಆ ಜಾಗಕ್ಕೆ ಹೋಗೋದು, ಅಲ್ಲಿಂದ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬರೋದು. ಸೊ ದಟ್ ಈಸ್ ಅ 2 ಟ್ರಿಪ್ಸ್ ಒಂದು ರೌಂಡ್ ಟ್ರಿಪ್ ಅಂದರೆ. ಆಮೇಲೆ 2 ರೌಂಡ್ ಟ್ರಿಪ್ಸ್ ಅಂದರೆ ಒಂದು ರೌಂಡ್ ಟ್ರಿಪ್ ಆದರೆ 2 ಟ್ರಿಪ್ಸು, ಅದೇ 2 ಸಲ ಹೋತಂದರೆ ದೇ ಆರ್ ದ 4 ಟ್ರಿಪ್ಸ್. ಓಕೆ, 2 ರೌಂಡ್ ಟ್ರಿಪ್ಸ್ ಮೀನ್ಸ್ ದಟ್ ಈಸ್ ಅ 4 ಟ್ರಿಪ್ಸ್. ಎಸ್, ಇನ್ ದ ಮಾರ್ನಿಂಗ್. ಸೊ ಮಾರ್ನಿಂಗ್ 2 ಟ್ರಿಪ್ಪು ರೌಂಡ್ ಟ್ರಿಪ್ ಹೋಗುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಈವ್ನಿಂಗ್ ಕೂಡ ಹೋಗ್ತದೆ. ಅಂದರೆ ಮಾರ್ನಿಂಗ್ 2 ರೌಂಡ್ ಟ್ರಿಪ್ಪು, ಆಮೇಲೆ ಈವ್ನಿಂಗ್ 2 ರೌಂಡ್ ಟ್ರಿಪ್ಪು. ಎಸ್, ಅಂದರೆ ಮಾರ್ನಿಂಗ್ 4 ಟ್ರಿಪ್ಪು, ಈವ್ನಿಂಗ್ 4 ಟ್ರಿಪ್ಪು ಫಾರ್ 25 ಡೇಸ್ ಇನ್ ದ ಮಂತ್ಸ್. ಸೊ 25 ಡೇಸ್ ಏನಾಗುತ್ತೆ ಓಡ್ತದೆ ಬಸ್. ಮಾರ್ನಿಂಗು ಓಡ್ತದೆ, ಈವ್ನಿಂಗು ಓಡ್ತದೆ. ಸೊ 25 ಡೇಸ್ ಏನಾಗುತ್ತೆ ಓಡ್ತದೆ. ಸೊ ಜನರಲಿ 80% ಸೀಟ್ಸ್ ಆರ್ ಅಕ್ಯುಪೈಡ್ ಇನ್ ದ ಮಾರ್ನಿಂಗ್ ಟ್ರಿಪ್. ಸೊ ಮಾರ್ನಿಂಗ್ ಟ್ರಿಪ್ದಲ್ಲಿ ಎಷ್ಟು ಸೀಟ್ ಅಕ್ಯುಪೈಡ್ ಆಗುತ್ತೆ ಅಂದರೆ ಸೀಟ್ ಎಷ್ಟು ಫುಲ್ ಆಗಿರ್ತದೆ ರೀ ಬಸ್ಸಲ್ಲಿ 80%. ಆ್ಯಂಡ್ 10% ಸೀಟ್ ಆರ್ ಎಂಟಿ ಇನ್ ದ ಈವ್ನಿಂಗ್ ಟ್ರಿಪ್. ಸೊ ಈವ್ನಿಂಗ್ ಟ್ರಿಪ್ಪಲ್ಲಿ 10% ಸೀಟ್ ಏನಿದೆ ಎಂಟಿ. ಸೊ 10% ಸೀಟ್ ಎಂಟಿ ಅಂದರೆ ಟೋಟಲ್ 100 ಸೀಟಲ್ಲಿ 10% ಏನಾಗಂಗಿಲ್ಲ, ಇರೋಂಗಿಲ್ಲ. ಸೊ 10% ಇರಲಿಲ್ಲ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, 100 ಟ್ರಿಪ್ಸಲ್ಲಿ 10% ಇಲ್ಲ ಅಂದರೆ ಟೋಟಲ್ ಎಷ್ಟು 90%. ಸೊ 10% ಏನು ಎಂಟಿ ಅಂದರೆ ಇರೋಂಗಿಲ್ಲ. ಸೊ 100ದಲ್ಲಿ 10 ಇರಲಿಲ್ಲ ಅಂದರೆ ಟೋಟಲ್ ಎಷ್ಟು ಅಕ್ಯುಪೈಡ್ ಆದಂಗೆ ಇದ್ರೆ ಟೋಟಲ್ ಕೆಪಾಸಿಟಿ 90. ಓಕೆ, ಸೊ ಇಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡೂ ಕೊಟ್ಟಿದ್ದಾರೆ ಅಂದಮೇಲೆ ನಾವೇನು ಮಾಡಬೇಕಾಗತ್ತೆ, ಟೋಟಲ್ ಪ್ಯಾಸೆಂಜರ್ ಏನು ಮಾಡಬೇಕು, ಮಾರ್ನಿಂಗ್ ಎಷ್ಟಾಗತ್ತೆ ಈವ್ನಿಂಗ್ ಎಷ್ಟಾಗತ್ತೆ ಅದನ್ನು ಕಂಡು ಹಿಡಿದು ಎರಡೂ ಟೋಟಲ್ ಮಾಡಿದ್ರೆ ಒಂದು ಡೇದು ನಮಗೇನು ಸಿಗ್ತದೆ, ಪ್ಯಾಸೆಂಜರ್ ಕಿಲೋಮೀಟರ್ ಸಿಗ್ತದೆ. ಓಕೆ, ಸೊ ಲೆಟ್ ಬಿ ಸಾಲ್ವ್ ಟು ಹಿಯರ್. ಸೊ ಇಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡೂ ಟ್ರಿಪ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ವಿ ವಿಲ್ ಸಾಲ್ವ್ ಫ್ರಮ್ ದ ಮಾರ್ನಿಂಗ್. ಸೊ ಮಾರ್ನಿಂಗ್ ಬಸ್ ಏನಿದೆ 1 ಬಸ್, ಅ ಬಸ್ ಅಂದರೆ 1 ಬಸ್. ಸೊ ಟ್ರಿಪ್ಸ್ ಮಾರ್ನಿಂಗು ಈವ್ನಿಂಗು ಎಷ್ಟು 2 ರೌಂಡ್ ಟ್ರಿಪ್. ಮಾರ್ನಿಂಗ್ ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಇಟ್ ಮೇಕ್ಸ್ 2 ರೌಂಡ್ ಟ್ರಿಪ್ಸ್ ಇನ್ ದ ಮಾರ್ನಿಂಗ್. ಮಾರ್ನಿಂಗ್ 2 ರೌಂಡ್ ಟ್ರಿಪ್ಪು ಆ್ಯಂಡ್ ಈವ್ನಿಂಗ್ 2 ಟ್ರಿಪ್ಪು. 2 ಟ್ರಿಪ್ ಅಂದರೆ ಎಷ್ಟಾಗುತ್ತೆ ಟೋಟಲ್ 4 ಟ್ರಿಪ್ಸ್. ಮಾರ್ನಿಂಗೂ 2 ಟ್ರಿಪ್ ಹೋಗುತ್ತೆ, ಈವ್ನಿಂಗೂ 2 ಟ್ರಿಪ್ ಹೋಗುತ್ತೆ. ಸೊ 2 ಟ್ರಿಪ್ ಅಂದರೆ 4 ಟ್ರಿಪ್ಸ್. ದೆನ್ ಹೌ ಮೆನಿ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಎಷ್ಟಿದೆ ಕಿಲೋಮೀಟರ್ ಈಸ್ 40 ಕಿಲೋಮೀಟರ್ಸ್. ದೆನ್ ಡೇಸ್. ಸೊ ಎಷ್ಟು ಡೇಸ್ ಓಡಿದೆ ರೀ ಬಸ್ಸು, 25 ಡೇಸ್ ಇನ್ ದ ಮಂತ್, 25 ಡೇಸ್. ಆ್ಯಂಡ್ ಸಿಟ್ಟಿಂಗ್ ಕೆಪಾಸಿಟಿ. ಸೊ ಮಾರ್ನಿಂಗ್ ಸಿಟ್ಟಿಂಗ್ ಕೆಪಾಸಿಟಿ ಏನಿದೆ ನೋಡ್ರಿ ಇಲ್ಲಿ, ಜನರಲಿ 80% ಸೀಟ್ಸ್ ಅಕ್ಯುಪೈಡ್ ಇನ್ ದ ಮಾರ್ನಿಂಗ್ ಟ್ರಿಪ್. ಸೊ ಮಾರ್ನಿಂಗ್ ಟ್ರಿಪ್ಪಲ್ಲಿ ಎಷ್ಟು ಸೀಟ್ ಫುಲ್ ಆಗಿದ್ದು ರೀ 80% ಇಂಟು
ಹೆಂಗೂ ನಡೀತದೆ. ಬೇಕಾದ್ರೆ ನೀವು ಸೀಟ್ ಕೆಪಾಸಿಟಿ ಎಷ್ಟಿದೆ, ಸಿಟ್ಟಿಂಗ್ ಕೆಪಾಸಿಟಿ ಫಾರ್ ಅ ಬಸ್ ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದ್ರಿ 50 ಸೀಟ್ಸ್. ಆಮೇಲೆ ಆ್ಯಕ್ಚುಲಿ ಯುಟಿಲೈಸ್ ಅಂದರೆ ಮಾರ್ನಿಂಗಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ ರೀ. ಮಾರ್ನಿಂಗ್ ಸೀಟ್ಸಲ್ಲಿ 80% ಸೀಟ್ ಫಾರ್ ಆಕ್ಯುಪೈಡ್ ಇನ್ ದ ಮಾರ್ನಿಂಗ್. ಸೊ ಮಾರ್ನಿಂಗ್ ಎಷ್ಟು ಸೀಟ್ ಆಕ್ಯುಪೈಡ್ ಆಗಿದ್ದಾರೆ 80% ಏನಾಗಿದೆ ಆಕ್ಯುಪೈಡ್ ಆಗಿದೆ. ಸೊ ಹಾಗಾದರೆ ಟೋಟಲ್ ಮಾರ್ನಿಂಗ್ ಎಷ್ಟಾಗತ್ತೆ ನೋಡಿರಿ, 1 × 4 × 40 × 25 × 50 × 80 / 100. ಎಸ್. ಸೊ ಟೋಟಲ್ ಎಷ್ಟಾದ್ರಿ ಮಾರ್ನಿಂಗ್ದು, ಇಟ್ ವಿಲ್ ಬಿ 1,60,000. ಓಕೆ, ಮಾರ್ನಿಂಗ್ ಏನಿತ್ತು 1,60,000 ಆಯಿತು. ಸೊ ಬಸ್ ಏನಾಗಿದೆ ಈವ್ನಿಂಗ್ ಕೂಡ ಓಡಿದೆ. ಎಸ್, ಕೆಲವೊಂದು ಸಲ ಕೊಡೋಂಗಿಲ್ಲ, ಕೆಲವೊಂದು ಸಲ ಕೊಡ್ತಾರೆ. ಸೊ ಈವ್ನಿಂಗ್ ಕೂಡ ಓಡಿದೆ. ಯಾಕಂತಂದರೆ ಇಲ್ಲಿ ಆಕ್ಯುಪೇಷನ್ನು ಮತ್ತು ಎಷ್ಟು ರೌಂಡ್ ಟ್ರಿಪ್ ಓಡಿದೆ ಎಲ್ಲ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಸೊ ಈವ್ನಿಂಗಲ್ಲಿ ಎಷ್ಟು ಒಂದೇ ಬಸ್ಸು, ಅದೇ ಬಸ್ ಓಡಿದೆ. ಸೊ ಟ್ರಿಪ್ ಏನಾಗಿದೆ ರೀ, ಮಾರ್ನಿಂಗ್ ಈವ್ನಿಂಗ್ ಎರಡು ಟ್ರಿಪ್ಪು. ಸೊ ಮಾರ್ನಿಂಗ್ 2 ಟ್ರಿಪ್ಪು, ಈವ್ನಿಂಗ್ 2 ಟ್ರಿಪ್, ಅಂದರೆ 2 ಟ್ರಿಪ್ ಅಂದರೆ ರೌಂಡ್ ಟ್ರಿಪ್ ಅಂದರೆ 4 ಟ್ರಿಪ್ಸು ಇಂಟು ಡಿಸ್ಟೆನ್ಸ್ ಈಸ್ 40 ಕಿಲೋಮೀಟರ್ಸ್. ಸೇಮ್ ಡೇಸ್ ಆರ್ 25 ಡೇಸ್, 25 ಡೇಸ್ ಓಡಿದೆ. ಸೊ ಸಿಟ್ಟಿಂಗ್ ಕೆಪಾಸಿಟಿ ಬಸ್ಸದು ಎಷ್ಟಿದೆ 50 ಇಂಟು ಆ್ಯಕ್ಚುಲ್ ಯುಟಿಲೈಸ್. ಸೊ ಆ್ಯಕ್ಚುಲಿ ಈವ್ನಿಂಗಲ್ಲಿ ಎಷ್ಟು ಬಸ್ ಫುಲ್ ಇತ್ತು ಅಥವಾ ಈವ್ನಿಂಗಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ ನೋಡಿರಿ ಸಿಟ್ಟಿಂಗು, 100 ಸೀಟ್ಸ್ ಆರ್ ಎಂಟಿ ಇನ್ ದ ಈವ್ನಿಂಗ್ ಟ್ರಿಪ್. ಸೊ 100ದಾಗ 10 ಮೈನಸ್ ಮಾಡಿದೆ. ಸೊ ಯಾಕಂದರೆ ಪರ್ಸೆಂಟೇಜ್ ಯಾವಾಗೂ 100% ಇರ್ತದೆ. ಎಸ್. ಸೊ ಈವ್ನಿಂಗ್ದಲ್ಲಿ ಏನಾಗಿದೆ ರೀ 10% ಸಿಟ್ಟಿಂಗ್ ಕೆಪಾಸಿಟಿ ಏನಾಗಿದೆ ಎಂಟಿ ಇದೆ. ಎಂಟಿ ಅಂದರೆ ಖಾಲಿ. ಸೊ 100ದಾಗ 10 ತೆಗೆದ್ರೆ ಉಳಿದಷ್ಟು 90% ಏನಾಗಿದೆ ಆಕ್ಯುಪೇಷನ್ ಆಗಿದೆ. ಸೊ ಟೋಟಲ್ ಇದು ಎಷ್ಟಾಗತ್ತೆ ರೀ 1,80,000. ಸೊ ಟೋಟಲ್ ಈವ್ನಿಂಗ್ ಇದು ಎಷ್ಟಾಗುತ್ತೆ 1,80,000. ಓಕೆ. ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇದು ಎರಡು ಥರದ್ದು ತೆಗೆದ್ರೆ ಟೋಟಲ್ ಎಷ್ಟಾಗುತ್ತೆ ನಿಮ್ಮದು ಪ್ಯಾಸೆಂಜರ್ 3,40,000. ಓಕೆ. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಫ್ರಮ್ ದ 2015 ಕ್ವಶನ್ ಪೇಪರ್. ಸೊ ದ ಆನ್ಸರ್ ಶುಡ್ ಬಿ 3,40,000. ಎಸ್. ಇಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡೂ ಕೊಟ್ಟಿದ್ದಾರೆ. ಸೊ ರೌಂಡ್ ಟ್ರಿಪ್ಪು ಮಾರ್ನಿಂಗ್ ಹೋಗುತ್ತೆ ಈವ್ನಿಂಗು ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಿಟ್ಟಿಂಗ್ ಕೆಪಾಸಿಟಿ ಮಾರ್ನಿಂಗ್ದು ಕೊಟ್ಟಿದ್ದಾರೆ, ಈವ್ನಿಂಗ್ದು ಕೊಟ್ಟಿದ್ದಾರೆ. ಹಿಂಗೆ ಕೊಟ್ರಂದ್ರೆ ನೀವೇನು ಮಾಡಬೇಕು, ಮಾರ್ನಿಂಗ್ದು ಬೇರೆ ಈವ್ನಿಂಗ್ದು ಬೇರೆ ಏನು ಮಾಡಬೇಕಾಗತ್ತೆ, ಮಂತ್ಲಿ ಒಂದು ಮಂತದ್ದು ಏನು ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ. ಸೊ ದಿಸ್ ಇಸ್ ಫಾರ್ 2015 ಕ್ವಶನ್ ಪೇಪರ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಫ್ರಮ್ ದ 2016. Okay. So see the problem. See the problem here. For this is from the 2016 question paper. Okay. From the 5 marks in the last in that 2015 I solved. So see here, X transport company runs a bus of 60 seats. Okay. So transport X company davaru ಏನು ಮಾಡ್ತಿದ್ದಾರೆ, runs a bus ಅಂದರೆ only one bus of 60 seats capacity. Okay. So ಅದರ ಕೆಪಾಸಿಟಿ ಎಷ್ಟೈತ್ರಿ 60 seats between 4 cities covering a distance from. ಸೊ 4 cities ನಡುವೆ ಏನಾಗುತ್ತೆ ಬಸ್ ಓಡ್ತದೆ. ಸೊ ಡಿಸ್ಟೆನ್ಸ್ ಹತ್ರ ಕೊಟ್ಟಿದ್ದಾರೆ, ಹುಬ್ಳಿ ಟು ಹಾವೇರಿ 90 ಕಿಲೋಮೀಟರ್, ಹುಬ್ಳಿ ಟು ಗದಗ್ 80 ಕಿಲೋಮೀಟರ್, ಹುಬ್ಳಿ ಟು ಶಿರ್ಸಿ 10 ಕಿಲೋಮೀಟರ್ ಆ್ಯಂಡ್ ಹುಬ್ಳಿ ಟು ಬೆಲ್ಗಮ್ 100 ಕಿಲೋಮೀಟರ್ಸ್. ಅಂದರೆ ನಾವೇನು ಮಾಡಬೇಕಾಗತ್ತೆ, ಇವ್ರದ್ದೆಲ್ಲ ಏನು ಮಾಡಬೇಕು, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನು ತಕ್ಕೋಬೇಕು. ಯಾಕಂತಂದರೆ ಆ ಬಸ್ಸು ಒಂದೇ ಕಡೆ ಓಡಿತ್ತಂದರೆ ನಾವು ಒಂದೇ ಕಡೆ ತೆಗಿತೀವಿ. ಅದೇ ಆ ಬಸ್ಸು ಮಾರ್ನಿಂಗು ಈವ್ನಿಂಗ್ ಕೊಟ್ಟಿರಂದರೆ ಮಾರ್ನಿಂಗ್ ಈವ್ನಿಂಗ್ ತೆಗಿತೀವಿ. ಬಟ್ ಇಲ್ಲೇನಾಗಿದೆ, ಈ ಬಸ್ ಏನಾಗಿದೆ ಹುಬ್ಳಿ ಟು ಹಾವೇರಿ 90 ಕಿಲೋಮೀಟ್ರ್ ಓಡಿದೆ, ಹುಬ್ಳಿ ಟು ಗದಗ್ 80 ಕಿಲೋಮೀಟ್ರು, ಹುಬ್ಳಿ ಟು ಶಿರ್ಸಿ 100 ಕಿಲೋಮೀಟ್ರು, ಹುಬ್ಳಿ ಟು ಬೆಲ್ಗಮ್ 100 ಕಿಲೋಮೀಟರ್ಸ್. ಅಂದರೆ ಇಲ್ಲಿ ಈ ಬಸ್ ಎಲ್ಲ ಕಡೆ ಓಡಿದೆ ಅಂದಮೇಲೆ ನಾವು ಟೋಟಲ್ ಪ್ಯಾಸೆಂಜರ್ ಎಲ್ಲ ಕಡೆಯಿಂದನೂ ತೆಗಿಬೇಕಾಗತ್ತೆ. ಓಕೆ. ಸೊ ಇನ್ ದ್ಯಾಟ್ ಇಟ್ ಮೇಕ್ಸ್ 2 ರೌಂಡ್ ಟ್ರಿಪ್ ಬಿಟ್ವೀನ್ ಹುಬ್ಳಿ ಟು ಹಾವೇರಿ. ಸೊ ಹುಬ್ಳಿದಿಂದ ಹಾವೇರಿಗೆ ಏನಾಗಿದೆ ರೀ 2 ರೌಂಡ್ ಟ್ರಿಪ್ ಆಗಿದೆ. ಎಸ್. ಆಮೇಲೆ 6 ರೌಂಡ್ ಟ್ರಿಪ್ಸ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಗದಗ್. ಸೊ ಹುಬ್ಳಿ ಆ್ಯಂಡ್ ಗದಗ್ ಎಷ್ಟಾಗಿದೆ 6 ಏನಾಗಿದೆ ರೌಂಡ್ ಟ್ರಿಪ್ ಆಗಿದೆ. ಅದೇ ರೀತಿ 3 ರೌಂಡ್ ಟ್ರಿಪ್ಸ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಶಿರ್ಸಿ ಆ್ಯಂಡ್ 8 ರೌಂಡ್ ಟ್ರಿಪ್ಸ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಬೆಲ್ಗಮ್. ಸೊ ಇದು ಎಷ್ಟೆಷ್ಟು ಟ್ರಿಪ್ಪು ಯಾವ್ಯಾವ ಸೆಂಟರ್ ನಡುವೆ ಹೋಗಿದೆ ಅಥವಾ ಎಷ್ಟೆಷ್ಟು ಟ್ರಿಪ್ಪು ಯಾವ್ಯಾವ ಊರ ನಡುವೆ ಬಸ್ ಹೋಗಿದೆ ಅನ್ನೋದು ಏನು ಮಾಡಿದೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ
ಇಟ್ ರನ್ಸ್ 4 days ಬಿಟ್ವೀನ್ ಹುಬ್ಳಿ ಆ್ಯಂಡ್ ಹಾವೇರಿ. ಸೊ ಹುಬ್ಳಿ ಮತ್ತು ಹಾವೇರಿಗೆ ಎಷ್ಟು ಡೇಸ್ ಓಡಿದೆ? 4 days. ಆಮೇಲೆ 6 days ಬಿಟ್ವೀನ್ ಹುಬ್ಳಿ ಆ್ಯಂಡ್ ಗದಗ್. ಹುಬ್ಳಿ ಆ್ಯಂಡ್ ಗದಗ್ ನಡುವೆ ಎಷ್ಟು ಡೇಸ್ ಓಡಿದೆ ಬಸ್ಸು? 6 days. ಅದೇ ರೀತಿ 10 days ಎಲ್ಲಿ ಓಡಿದ್ದಾರೆ? ಹುಬ್ಳಿ ಆ್ಯಂಡ್ ಶಿರ್ಸಿ. ಆಮೇಲೆ 10 days ಇನ್ ಹುಬ್ಳಿ ಆ್ಯಂಡ್ ಬೆಳಗಾವಿ. ಹುಬ್ಳಿ ಆ್ಯಂಡ್ ಬೆಳಗಾವಿ ಒಳಗೆ ಎಷ್ಟು ಡೇಸ್ ಓಡಿದೆ? 10 days. ಸೊ ವಾಟ್ ಆರ್ ದ ಡೇಸ್ ಆರ್ ರನ್ ಫ್ರಮ್ ದ ಬಿಸ್ನೆಸ್ ಫ್ರಮ್ ದ ಡಿಫ್ರೆಂಟ್ destination that is given in the problem. Yes, so then generally 75 seats are occupied in all the above trips. So ಮ್ಯಾಗಿನ ಎಲ್ಲ ಟ್ರಿಪ್ಪಲ್ಲಿ ಏನಾಗಿದೆ? 75% ಏನಾಗಿದೆ? ಸೀಟ್ ಅಕ್ಯುಪೈಡ್ ಆಗಿದೆ. ಸೊ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಿದೆ, ಎಲ್ಲ ಡೆಸ್ಟಿನೇಷನ್ದು ಟ್ರಿಪ್ಪು ಕೊಟ್ಟಿದ್ದಾರೆ, ಎಲ್ಲ ಡೆಸ್ಟಿನೇಷನ್ದು ಡೇಸು ಕೊಟ್ಟಿದ್ದಾರೆ. ಎಸ್, ಅದೇ ರೀತಿ ಎಲ್ಲ ಡೆಸ್ಟಿನೇಷನ್ದು ಕಿಲೋಮೀಟರು ಕೊಟ್ಟಿದ್ದಾರೆ. ಅಂದಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಎಲ್ಲ ಡೆಸ್ಟಿನೇಷನ್ದು ಏನು ಮಾಡಬೇಕಾಗತ್ತೆ? ಪ್ಯಾಸೆಂಜರ್ ಕಿಲೋಮೀಟ್ರನ್ನ ತೆಗಿಬೇಕು. ಎಸ್, ಸೊ ಈಗೇನು ಮಾಡೋಣ? ಎಲ್ಲ ಡೆಸ್ಟಿನೇಷನ್ದು ಏನು ಮಾಡೋಣ? ಕ್ಯಾಲ್ಕುಲೇಷನ್ ಮಾಡೋಣ. ಎಸ್, ಸೊ ಫಸ್ಟ್ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಆಲ್ ದಿಸ್ ಡೆಸ್ಟಿನೇಷನ್. ಎಸ್, ದಟ್ ಈಸ್ ಎಸ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡೋದು ಫಾರ್ಮುಲಾ ನಿಮಗಂತೂ ಗೊತ್ತಿದೆ. ನಂಬರ್ ಆಫ್ ಬಸ್ಸಸ್, ಟ್ರಿಪ್ಸ್, ಡೇಸ್, ಡಿಸ್ಟೆನ್ಸ್, ಸಿಟ್ಟಿಂಗ್ ಕೆಪಾಸಿಟಿ ಆ್ಯಂಡ್ ಆ್ಯಕ್ಚುಯಲ್ ಯುಟಿಲೈಸ್ ಫ್ರಮ್ ದ ಸಿಟ್ಟಿಂಗ್ ಕೆಪಾಸಿಟಿ. ಓಕೆ, ಸೊ ಲೆಟ್ಸ್ ಹ್ಯಾವ್ ಟು ಟೇಕ್ ಅನ್ ಡೆಸ್ಟಿನೇಷನ್ ಹಾವೇರಿ ಟು ಹುಬ್ಳಿ ಟು ಹಾವೇರಿ, ಹುಬ್ಳಿ ಟು ಗದಗ್, ಹುಬ್ಳಿ ಟು ಶಿರ್ಸಿ ಆ್ಯಂಡ್ ಹುಬ್ಳಿ ಟು ಬೆಳಗಾಂ. ಸೊ ನಂಬರ್ ಆಫ್ ಬಸ್ಸಸ್. ಸೊ ಹಿಯರ್ ಓನ್ಲಿ ಒನ್ ಬಸ್ ಈಸ್ ರನ್. ಅ ಬಸ್ ದೇ ಆರ್ ಟೋಲ್ಡ್. ಎಸ್, ಒಂದೇ ಬಸ್ ಓಡಿದೆ, ಎಲ್ಲ ಕಡೆ ಒಂದೇ ಬಸ್ ಇದೆ. ಸೊ ದಟ್ ಈಸ್ ಒನ್ ಬಸ್. ಎಸ್, ದೆನ್ come for the trips. So trips, so how many trips it is running from the between the here? So see here, it makes 2 round trip between Hubli and Haveri. Hubli and Haveri 2 round trip. 1 round trip ಅಂದರೆ 2 ಟ್ರಿಪ್ಸ್. ಎಸ್, ಅದೇ 2 ಟ್ರಿಪ್ ಅಂದರೆ ಎಷ್ಟಾಗತ್ತೆ ರೀ? 4 ಟ್ರಿಪ್ಸ್. ಎಸ್, 4 ಟ್ರಿಪ್ಸ್ ಆಯಿತಾ? 2 ರೌಂಡ್. ಒಂದು ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಸ್. ಅದೇ 2 ರೌಂಡ್ ಟ್ರಿಪ್ಸ್ ಅಂದರೆ 4 ಟ್ರಿಪ್ಸ್. ಕರೆಕ್ಟ್. ಸೊ ನೆಕ್ಸ್ಟ್ ಹುಬ್ಳಿ ಆ್ಯಂಡ್ ಹಾವೇರಿ. ಎಸ್, ದೆನ್ 6 ರೌಂಡ್ ಟ್ರಿಪ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಗದಗ್. ಹುಬ್ಳಿ ಆ್ಯಂಡ್ ಗದಗ್ ಡಿಸ್ಟೆನ್ಸ್ ಟ್ರಿಪ್ಸ್ ಎಷ್ಟಿದೆ? 6 ರೌಂಡ್ ಟ್ರಿಪ್. ಸೊ 6 ರೌಂಡ್ ಟ್ರಿಪ್ ಮೀನ್ಸ್ 6 into 12. ಸೊ 12 ಟ್ರಿಪ್ಸ್. ಅದೇ ಒಂದು ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಪು, ಹಾಗಾದರೆ 6 ಟ್ರಿಪ್ಪು. ಸೊ 6 ಟ್ರಿಪ್ಪಿಗೆ ಎಷ್ಟಾಗತ್ತೆ? ಸೊ 6 into 12. ಎಸ್, ಒಂದು ರೌಂಡ್ ಟ್ರಿಪ್ಪಿಗೆ 2 ಟ್ರಿಪ್ ಅದು ಅಂದರೆ 6 ರೌಂಡ್ ಟ್ರಿಪ್ಪದು ಎಷ್ಟಾಯ್ತು ರೀ? 6 into 12. ಸೊ ದಟ್ ಈಸ್ 12 ಟ್ರಿಪ್ಸ್. ದ ನೆಕ್ಸ್ಟ್ ಈಸ್ 3 ರೌಂಡ್ ಟ್ರಿಪ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಶಿರ್ಸಿ. ಹುಬ್ಳಿ ಆ್ಯಂಡ್ ಶಿರ್ಸಿದ ನಡುವೆ ಏನಾಗಿದೆ? 3 ರೌಂಡ್ ಟ್ರಿಪ್ಸ್. ಸೊ 3 into 2. ಎಸ್, ಸೊ ದಟ್ ಈಸ್ 6 ಟ್ರಿಪ್ಸ್. 3 ರೌಂಡ್ ಟ್ರಿಪ್ಪು, 1 ರೌಂಡ್ ಟ್ರಿಪ್ಪಿಗೆ 2 ಅದು ಅಂದರೆ 3 ರೌಂಡ್ ಟ್ರಿಪ್ಪಿಗೆ ಎಷ್ಟಾಯ್ತು ರೀ? ದಟ್ ಈಸ್ 6. ಎಸ್, ಸೊ ನೆಕ್ಸ್ಟ್ ಈಸ್ 8 ರೌಂಡ್ ಟ್ರಿಪ್ಸ್ ಬಿಟ್ವೀನ್ ಹುಬ್ಳಿ ಆ್ಯಂಡ್ ಬೆಳಗಾಂ. ಸೊ ಹುಬ್ಳಿ ಆ್ಯಂಡ್ ಬೆಳಗಾಮು 8 ಟ್ರಿಪ್ಸ್. ಸೊ 8 into 2, that is 16 trips. Yes, then you can see the days. So days how much ಇದೆ? ಪ್ರಾಬ್ಲಮ್ದಲ್ಲಿ ಡೇಸ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಸೊ ಕಮ್ ಫ್ರಮ್ ದ ಡೇಸ್ ಹಿಯರ್. ಇಟ್ ರನ್ಸ್ 4 days ಬಿಟ್ವೀನ್ ಹುಬ್ಳಿ ಆ್ಯಂಡ್ ಹಾವೇರಿ. ಹುಬ್ಳಿ ಆ್ಯಂಡ್ ಹಾವೇರಿಗೆ ಎಷ್ಟು ದಿನ ಓಡಿದೆ? 4 days. ಎಸ್, so next 6 days between Hubli and Gadag. Hubli and Gadag, that is 6 days. Then next is 10 days between Hubli and Shirsi. Hubli and Shirsi ಗೆ ಎಷ್ಟಿದೆ? 10 days. Next for 10 days between Hubli and Belagavi. So Hubli and Belagaviಗೆ 10 days. Yes. So next distance. ಸೊ ಡಿಸ್ಟೆನ್ಸ್ ಎಷ್ಟಿದೆ ರೀ? ಫಸ್ಟು ಹುಬ್ಳಿ ಹಾವೇರಿ 90 ಕಿಲೋಮೀಟರ್. ದೆನ್ ನೆಕ್ಸ್ಟ್ ಹುಬ್ಳಿ ಟು ಗದಗ್, ದಟ್ ಈಸ್ 80 ಕಿಲೋಮೀಟರ್.
then Hubli to Shirshi 100 kilometer, Hubli to Shirshi, that is 100 kilometer. So next Hubli to Belagavi, that is 100 kilometers. Yes. So next is sitting capacity of a bus. A bus sitting capacity is 3. So sitting capacity of the bus is 60 seats. Yes. So how many seats are here? 60. Yes. So 16 seat adu andre, so 60 seat ಆಯಿತು. ಬಸ್ ಸಿಟ್ಟಿಂಗ್ ಕೆಪಾಸಿಟಿ ಆ ಬಸ್ ಎಷ್ಟಿದೆ? 60 ಸೀಟ್ ಇದೆ. ಓಕೆ, 60 ಸೀಟ್ಸ್. ಓಕೆ, ಸೊ ನೆಕ್ಸ್ಟ್ ಆ್ಯಕ್ಚುಲಿ ಯುಟಿಲೈಸ್. ಸೊ ಎಷ್ಟು ಪರ್ಸೆಂಟೇಜ್ ಆಕ್ಯುಪೈಡ್ ಆಗಿದೆ ಅಂದರೆ ಎಷ್ಟು ತುಂಬಿತ್ರಿ ಬಸ್ಸು? ಜನರಲಿ 75% ಸೀಟ್ಸ್ ಆರ್ ಆಕ್ಯುಪೈಡ್ ಇನ್ ಆಲ್ ದ ಅಬೌಟ್ ಟ್ರಿಪ್ಸ್. ಸೊ ಎಲ್ಲ ಮ್ಯಾಗಿನ್ ಟ್ರಿಪ್ಪಲ್ಲಿ 75% ಏನಿದೆ ಆಕ್ಯುಪೇಷನ್ ಆಗಿದೆ, ಅಂದರೆ 75% ಏನಾಗಿದೆ? ಯುಟಿಲೈಸ್ ಆಗಿದೆ. ಸೊ 75%. Okay, so every information you can take it very correctly. So distance they are given from the different destination, then how many trips it is made from the different destination is given, and the how many days that bus is runs from the different destination, that is also given here. Okay, so everything we are taken here. So now we have to calculate the Hubli and Haveri, how much it is coming. Hubli and Haveri ಎಷ್ಟು ಬರ್ತದೆ? that is 64,800. So next is Hubli to Gadag 2,59,200. So next is Hubli to Shirshi, that is 2,70,000. So next is Hubli to Belagavi, that is 7,20,000. So total this, ಯಾಕಂದರೆ ಒಂದು ಬಸ್ಸದ್ದು ನಾವು ಪ್ಯಾಸೆಂಜರ್ ಕಿಲೋಮೀಟರ್ ತೆಗಿತೀವಿ, ಆ ಬಸ್ ಎಲ್ಲೆಲ್ಲಿ ಓಡುತ್ತೆ ಅದೆಲ್ಲನೂ ಏನು ಮಾಡಬೇಕು? ಟೋಟಲ್ ಮಾಡಬೇಕು. ಈವ್ನಿಂಗ್ ಓಡಲಿ, ಮಾರ್ನಿಂಗ್ ಓಡಲಿ, ರಿಟರ್ನ್ ಇರಲಿ, ಔಟ್ವರ್ಡ್ ಇರಲಿ, ಯಾವ್ದು ಬೇಕಾದಿರಲಿ. ಸೊ ಅದನ್ನೆಲ್ಲ ಏನು ಮಾಡಬೇಕು? ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ ಸಿಗ್ತದೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗ್ತದೆ ರೀ? ಇಟ್ ವಿಲ್ ಬಿ 13,14,000. ಓಕೆ, ಸೊ 13,14,000. ದಿಸ್ ಈಸ್ ಫ್ರಮ್ ದ total passenger kilometers. Okay, so this is your answer from the 2016 question paper. Okay, so different destination they are given, different days, different occupations, everything they are given here. So if it is given from the like this, you can solve from the like this the problem here. Okay, so one more problem I will solve from this videos. Okay, so that is a 2017 question paper. Yes. Okay students, so this is a 2017 question paper. Okay, so see here, VRL runs, it is from asked from the 5 marks. So VRL runs fleet of buses as follows. So VRL ದವರು ಬಸ್ಸನ್ನು ಇದನ್ನು ಮಾಡ್ತಾರೆ, ಓಡಿಸ್ತಾ ಇದ್ದಾರೆ. ಸೊ ನಂಬರ್ ಆಫ್ ಬಸ್ಸಸ್ ಏನಿದ್ದಾವೆ? ಫಸ್ಟಲ್ಲಿ 5 ಇದ್ದಾವೆ. ಸೊ ಸಿಟ್ಟಿಂಗ್ ಕೆಪಾಸಿಟಿ 50 ಇದೆ. ಸೊ ಸೆಕೆಂಡಲ್ಲಿದು ಇನ್ನೊಂದು ಬಸ್ ಇದೆ, 5 ಇದ್ದಾವೆ. ಸೊ ಅದರ ಸಿಟ್ಟಿಂಗ್ ಕೆಪಾಸಿಟಿ 40 ಇದೆ. ಅಂದರೆ 2 ಟೈಪ್ ಆಫ್ ಬಸ್ಸಸ್ ಆರ್ ಹಿಯರ್. ಓಕೆ, ಸೊ ಇಲ್ಲೇನಿದೆ? ಈಚ್ ಬಸ್ ಮೇಕ್ಸ್ 2 ಟ್ರಿಪ್ಸ್ ಇನ್ ಅ ಡೇ. ಸೊ ಇಲ್ಲಿ ರೌಂಡ್ ಟ್ರಿಪ್ ಇಲ್ಲ, ರೌಂಡ್ ಟ್ರಿಪ್ ಅಂದರೆ 4 ಟ್ರಿಪ್ಸ್ ಆಗುತ್ತೆ. ಸೊ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ? ಈಚ್ ಬಸ್ ಮೇಕ್ಸ್ 2 ಟ್ರಿಪ್ಸ್. ಅವು 2 ಟ್ರಿಪ್ ಮಾಡಿದಾವೆ ಅಂತ ಹೇಳ್ತಾರೆ. ಅಂದರೆ ಪ್ರಾಬ್ಲಮ್ದಲ್ಲಿ ಟ್ರಿಪ್ಸ್ ಏನು ಮಾಡಿದ್ದಾರೆ? ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ 2 ಟ್ರಿಪ್ಸ್ ದೇ ಆರ್ ಗಿವನ್ ಇನ್ ಅ ಡೇ ಕವರಿಂಗ್ ದ ಡಿಸ್ಟೆನ್ಸಸ್ 100 ಕಿಲೋಮೀಟರ್ಸ್. ಎವ್ರಿ ಬಸ್ ಏನಾಗ್ತವೆ? 2 ಟ್ರಿಪ್ ಹೋಗುತ್ತೆ. ಓಕೆ, ಡೇಸಲ್ಲಿ 2 ಟ್ರಿಪ್ ಹೋಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ? 100 ಕಿಲೋಮೀಟರ್. ಈಚ್ ವೇ ಪರ್ ಟ್ರಿಪ್ ಆನ್ ಆ್ಯನ್ ಎವ್ರೇಜ್ ಬಸ್ಸಸ್ ಆರ್ ಫುಲ್ ಆನ್ವರ್ಡ್ ಜರ್ನಿ. ಸೊ ಇವು 2 ಟೈಪ್ ಬಸ್ಸು ಆನ್ವರ್ಡ್ ಜರ್ನಿ ಮಾಡ್ಬೇಕಾದ್ರೆ ಏನಿರ್ತಾವ್ರಿ? ಫುಲ್ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಎವ್ರೇಜ್ ಬಸ್ಸಸ್ ಟ್ರಿಪ್ ಈಸ್ ಎವ್ರೇಜ್ ಬಸ್ಸಸ್ ಆರ್ ಫುಲ್, 2 ಫುಲ್ ಇರ್ತವೆ ಆನ್ವರ್ಡ್ ಜರ್ನಿ ಮಾಡ್ಬೇಕಾದ್ರೆ. ಎಸ್, 2 ಟ್ರೈಪ್, ಈ 5 ಬಸ್ಸು, ಈ 5 ಬಸ್ ಹೋಗೋ ಮುಂದೆ ಆನ್ವರ್ಡ್ ಜರ್ನಿ ಇದ್ದಾಗ ಅವೆರಡು ಏನಿರ್ತಾವೆ ರೀ? ಫುಲ್ ಇರ್ತವೆ. ಬಟ್ 75% ಸೀಟ್ಸ್ ಆರ್ ಆಕ್ಯುಪೈಡ್ ಆನ್ ರಿಟರ್ನ್ ಟ್ರಿಪ್. ಅದೇ ರಿಟರ್ನ್ ಬರಬೇಕಾದ್ರೆ ಸೀಟ್ ಎಷ್ಟು ಆಕ್ಯುಪೈಡ್ ಆಗಿರ್ತಾವೆ ರೀ? 75% ಅಷ್ಟು ಸೀಟ್ ಏನಿರ್ತಾವೆ? ಫುಲ್ ಇರ್ತಾವೆ ಅಂತ ಹೇಳಿದ್ದಾರೆ. ಸೊ ಅಜ್ಯೂಮ್ ದ್ಯಾಟ್ ದ ಕಂಪನಿ ಆಪ್ರೇಟ್ ಇಟ್ಸ್
ಫಾರ್ 25 ಡೇಸ್ ಇನ್ ದ ಮಂತ್. ಸೊ ಅಸಂಪ್ಷನ್ ಏನು ಮಾಡಿರಿ, ಆ ಬಸ್ಸಸ್ ಎಷ್ಟು ದಿನ ಓಡಿದಾವ್ರಿ, 25 ಡೇಸ್ ದೇ ಆರ್ ರನ್ ಫ್ರಮ್ ದ ಮಂತ್. ಸೊ ಅವೇನಾಗಿದ್ದವು 25 ದಿನ, ಒಂದು ತಿಂಗಳಲ್ಲಿ 25 ದಿನ ಓಡಿದವು ಅಂತ ಅಸಂಪ್ಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ ದ ಮಂತ್, ಆ ಮಂತದ್ದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನಿದೆ ರೀ, ಆನ್ವರ್ಡ್ ಜರ್ನಿ ಆ್ಯಂಡ್ ರಿಟರ್ನ್. ಸೊ ಆನ್ವರ್ಡ್ದಲ್ಲಿ ಆಕ್ಯುಪೇಷನ್ ಏನಿದೆ ಫುಲ್ ಇದೆ. ಸೊ ಆನ್ವರ್ಡ್ದಲ್ಲಿ ಬಸ್ ಏನದಾವೆ ಫುಲ್ ಇದ್ದಾವೆ, ಬಟ್ 75% ಸೀಟ್ ಆಕ್ಯುಪೈಡ್ ಯಾವಾಗಿದ್ದಾವೆ, ರಿಟರ್ನ್ ಇದ್ದಾವೆ. ಆದಮೇಲೆ ನಾವೇನು ಮಾಡಬೇಕು, ಈ ಎರಡೂ ಬಸ್ಸದ್ದು ಆನ್ವರ್ಡ್ ಜರ್ನಿ ಬೇರೆನೇ ತೆಗಿಬೇಕು, ಆಮೇಲೆ ರಿಟರ್ನ್ ಜರ್ನಿ ಬೇರೆ ಮಾಡಬೇಕು. ಯಾಕಂತಂದರೆ ಇವೆರಡೂ ಟೈಪ್ ಆಫ್ ಬಸ್ ಎಸ್. ಸೊ ಇವೆರಡೂ ಟೈಪ್ ಆಫ್ ಬಸ್ಸು ಹೋಗೋ ಮುಂದೆ, ಆನ್ವರ್ಡ್ ಅಂದರೆ ಹೋಗೋ ಮುಂದೆ 100% ಇದ್ದಾವೆ, ತುಂಬೈತ್ರಿ ಬಸ್ಸು. ಅದೇ ಎರಡೂ ಬಸ್ಸು ರಿಟರ್ನ್ ಬರಬೇಕಾದ್ರೆ 75% ಆಕ್ಯುಪೈಡ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಈ ಪ್ರಾಬ್ಲಮ್ದಲ್ಲಿ ಆನ್ವರ್ಡ್ ಜರ್ನಿನ ಬೇರೆಯೇ ಮಾಡಬೇಕು, ಆಮೇಲೆ ರಿಟರ್ನ್ ಜರ್ನಿ ಬೇರೆ ಮಾಡಬೇಕು. ಯಾಕಂತಂದರೆ ಸೀಟ್ ಆಕ್ಯುಪೇಷನ್ ಏನದಾವ್ರಿ ಇಲ್ಲಿ ಬೇರೆ ಬೇರೆ ಇದ್ದಾವೆ. ಎಸ್, ಉಳ್ಕಿದ್ದೆಲ್ಲ ಸೇಮ್ ಇದೆ. ಓಕೆ, ಸೊ ಹಿಯರ್ ಫಸ್ಟ್ ವಿ ಕ್ಯಾನ್ ಮೇಕ್ ಇಟ್ ದ್ಯಾಟ್ ಔಟ್ವರ್ಡ್ ಜರ್ನಿ ಮಾಡಿರಿ. ಓಕೆ, ಸೊ ಇವು ಎರಡೂ ಟೈಪ್ ಆಫ್ ಬಸ್ ಹೋಗ್ತವೆ, ಎರಡೂ. ಎಸ್, ಸೊ ಇಲ್ಲಿ ನಂಬರ್ ಆಫ್ ಬಸ್ಸಸ್ ಎಷ್ಟು ಇದಾವೆ ರೀ, 5. ಎಸ್, ಸೊ 5 ಬಸ್ ಇದಾವೆ ರೀ, ಎರಡೂ ಬಸ್ ಒಮ್ಮೆ ಹೋಗ್ತವೆ. 5 ಬಸ್ಸಸ್, ಇಲ್ಲೂ 5 ಬಸ್ಸಸ್ ಇದೆ, ಇಲ್ಲೂ 5 ಬಸ್ಸಸ್ ಇದೆ. ಸೊ ನೆಕ್ಸ್ಟ್ ಟ್ರಿಪ್. ಸೊ ಟ್ರಿಪ್ ಅಂತೂ ಮ್ಯಾಕ್ಸಿಮಮ್ ಆಗಿ 2 ಡೇಸ್ ಇನ್ ಅ ಡೇ, 1 ದಿವಸದಲ್ಲಿ ಎಷ್ಟು ಟ್ರಿಪ್ ಹೋಗ್ತದೆ ಅಂತ ಹೇಳಿದ್ದಾರೆ, 2 ಟ್ರಿಪ್ಸ್ ಅಂತ ಹೇಳಿದ್ದಾವೆ. ಸೊ ಎರಡೂ ಟೈಪ್ ಆಫ್ ಬಸ್ ಏನಾಗುತ್ತೆ, 2 ಟ್ರಿಪ್ ಹೋಗ್ತದೆ. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟೈತೆ ರೀ, 100 ಕಿಲೋಮೀಟರ್. 100 ಕಿಲೋಮೀಟರ್ ಇದು ಓಡುತ್ತೆ, 100 ಕಿಲೋಮೀಟರ್ ಇದು ಓಡುತ್ತೆ. ಎಸ್, ಸೊ ಡೇಸ್ ಇದೇನು ನೀವು ಹಿಂದೆ ಮುಂದೆ ನಡೀತದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಡೇಸ್ ಎಷ್ಟು ತೊಗೊಂಡಿದ್ದಾರೆ, 1 ಮಂತಲ್ಲಿ ಇವು ಬಸ್ಸಸ್ ಎರಡೂ ಟೈಪ್ ಆಫ್ ಬಸ್ ಎಷ್ಟು ಹೊಡಿದಾರೆ, 25 ಡೇಸ್. 25 ಡೇಸ್. ಓಕೆ, ದೆನ್ ಸಿಟ್ಟಿಂಗ್ ಕೆಪಾಸಿಟಿ. ಸೊ ಸಿಟ್ಟಿಂಗ್ ಕೆಪಾಸಿಟಿ ಫಸ್ಟ್ ಟೈಪ್ ಆಫ್ 5 ಬಸ್ದು ಸಿಟ್ಟಿಂಗ್ ಕೆಪಾಸಿಟಿ ಏನಿದೆ 50. ಸೊ ಫಸ್ಟ್ ಬಸ್ಸಲ್ಲಿ 50. ಎಸ್, ಸೊ ಸೆಕೆಂಡ್ 5 ಬಸ್ಸಸ್ ಕೆಪಾಸಿಟಿ ಎಷ್ಟಿದೆ ರೀ, 40. ಅದಕ್ಕೆ ನಾವೇನು ಮಾಡ್ತೀವಿ, ಎರಡು ಬೇರೆ ಬೇರೆ ಮಾಡ್ತೀವಿ. ಯಾಕಂತಂದರೆ ಈ 5 ಬಸ್ಸದ ಸಿಟ್ಟಿಂಗ್ ಕೆಪಾಸಿಟಿ ಬೇರೆ, ಈ 5 ಬಸ್ ಸಿಟ್ಟಿಂಗ್ ಕೆಪಾಸಿಟಿ ಬೇರೆ. ಓಕೆ, ಸೊ ಇವು 10 ಬಸ್ ಏನಾಗ್ತವೆ, ಹೋಗ್ತಾವೆ ಮತ್ತು ರಿಟರ್ನು ಬರ್ತಾವೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 5 ಬಸ್ಸದ್ದು ಬೇರೆ 5 ಬಸ್ಸದ್ದು ಬೇರೆ ಬೇರೆ ಏನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಯಾಕಂತಂದರೆ ದ ಸಿಟ್ಟಿಂಗ್ ಕೆಪಾಸಿಟಿ ಶುಡ್ ಬಿ ಡಿಫ್ರೆಂಟ್. ದೆನ್ ಆ್ಯಕ್ಚುಲಿ ಯುಟಿಲೈಸ್. ಸೊ ಆ್ಯಕ್ಚುಲಿ ಯುಟಿಲೈಸ್ ಎಷ್ಟಾಗಿದೆ ನೋಡಿರಿ, ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದು ದಟ್ ಈಸ್ ಫುಲ್ ದ ಪರ್ ಟ್ರಿಪ್ ಆನ್ ದ ಎವ್ರೇಜ್ ಬಸ್ಸಸ್ ಆರ್ ಫುಲ್ ಆನ್ ಆನ್ವರ್ಡ್ ಜರ್ನಿ. ಆನ್ವರ್ಡ್ ಇದ್ದಾಗ ಎಸ್, ಸೊ ದಟ್ ಈಸ್ ಆನ್ವರ್ಡ್ ಜರ್ನಿ ಇದ್ದಾಗ ಏನದಾವು, ಎಷ್ಟು ಬಸ್ ಹೋಗ್ತಾವಲ್ಲ, ಈ 10 ಬಸ್ ಏನದಾವ ರೀ, ಈ 5 ಬಸ್ ಏನಿದೆ ಫುಲ್ ಇದಾವೆ, ಇದು 5 ಬಸ್ ಏನಿದೆ ಫುಲ್ ಇದೆ. ಎಸ್, ದಟ್ ಈಸ್ 100% ಆ್ಯಂಡ್ ಇಟ್ ಈಸ್ 100%. ಎಸ್, ಸೊ ಅಂದರೆ ಆನ್ವರ್ಡ್ ಜರ್ನಿ ಇವು 5 ಬಸ್ ಮಾಡ್ತವೆ, ಇವು 5 ಬಸ್ ಮಾಡ್ತವೆ. ಸೊ ಇವನ್ನ ಯಾಕೆ ನಾ ಬೇರೆ ಬೇರೆ ಮಾಡಿದ್ದೀನಿ ಅಂದರೆ ಅವ್ರ ಸಿಟ್ಟಿಂಗ್ ಕೆಪಾಸಿಟಿ ಏನೈತ್ರಿ ಚೇಂಜ್ ಇದೆ. ಎಸ್, ಅದೇ ರೀತಿ ಅವ್ರದ್ದು ಏನಾಗುತ್ತೆ, ಸಿಟ್ಟಿಂಗ್ ಕೆಪಾಸಿಟಿ ಯುಟಿಲೈಸ್ ಮಾಡಿದ್ದು ಏನಾಗುತ್ತೆ, ಚೇಂಜ್ ಇದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಬೇರೆ ಬೇರೆ ಮಾಡಿದ್ದೀನಿ. ಎಸ್, ದೆನ್ ಸೊ ನೆಕ್ಸ್ಟ್ ಇದು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದೆ. ಸೊ ಇಟ್ ಈಸ್ ಕಮಿಂಗ್ ಫ್ರಮ್ 6,25,000 ಈ ಬಸ್ಸದ್ದು. ಅದೇ ಇನ್ನೊಂದು ಬಸ್ಸದ್ದು 5 ಬಸ್ಸದ್ದು ಇಟ್ ಈಸ್ 5 lakhs. ಸೊ ಹಾಗಾದರೆ ಆನ್ವರ್ಡ್ದು ಎಷ್ಟಾದ್ರಿ ಟೋಟಲು 11,25,000. ಆನ್ವರ್ಡ್ದು 11,25,000. ಸೊ ಇದು ಆನ್ವರ್ಡ್ದಾಯಿತು. ಈಗೇನು ಮಾಡಬೇಕು, ರಿಟರ್ನ್. ಸೊ ರಿಟರ್ನ್ದು ತೆಗಿಬೇಕು, ರಿಟರ್ನ್. ಯಾಕಂದರೆ ಇದು ಹೋದಾಗ ಇದು 5 ಬಸ್ ಹೋದಾಗ ಇಷ್ಟಾಗತ್ತೆ, ಅದೇ ರೀತಿ ಇದು 5 ಬಸ್ ಹೋದಾಗ ಇದ್ರ ಕಾಸ್ಟ್ ಇಷ್ಟಾಗ್ತದೆ. ಎಸ್, ಟೋಟಲ್ ಪ್ಯಾಸೆಂಜರ್. ಈಗ ಈ 5 ಬಸ್ಸು ವಾಪಸ್ ಬರ್ತದೆ, ಇದು 5 ಬಸ್ ಏನಾಗುತ್ತೆ ವಾಪಸ್ ಬರ್ತದೆ. ಈಗ ಎರಡೂ ವಾಪಸ್ ಬರ್ಬೇಕು, ರಿಟರ್ನ್ ಬರಬೇಕು. ಸೊ ದಟ್ ಈಸ್ 5 ಬಸ್ಸಸ್. ಎಸ್, ಟ್ರಿಪ್ಸ್ ಆರ್ 2 ಟ್ರಿಪ್ಸ್. ರಿಟರ್ನ್ ಬರ್ಬೇಕಾದ್ರೂ 2 ಟ್ರಿಪ್ಸ್.
ಇಂಟು ಕಿಲೋಮೀಟರ್ ಇಸ್ ದ ಸೇಮ್ 100 ಕಿಲೋಮೀಟ್ರ್, ಯಾಕಂದರೆ ಹೋಗೋ ಮುಂದೆ 100 ಕಿಲೋಮೀಟ್ರು, ಬರೋ ಮುಂದೆ 100 ಕಿಲೋಮೀಟರ್. ಎಸ್, ಸೊ ಡೇಸ್ ಸೇಮ್, ರಿಟರ್ನ್ ಕೂಡ 25 ಡೇಸ್ ತೊಗೊಂಡಿರ್ತದೆ. ಹೋಗೋ ಮುಂದೆ 25 ಡೇಸ್ ಅಂದರೆ ರಿಟರ್ನು ಏನಾಗುತ್ತೆ 25 ಡೇಸ್ ರಿಟರ್ನ್ ಆಗಲೇಬೇಕು. ಎಸ್, ಸೊ ನೆಕ್ಸ್ಟ್ ಈಸ್ ಸಿಟ್ಟಿಂಗ್ ಕೆಪಾಸಿಟಿ ಫಾರ್ ಬಸ್ ಈಸ್ ಫಸ್ಟ್ ಒನ್ ಈಸ್ 50, ಸೆಕೆಂಡ್ ಒನ್ ಈಸ್ 40. ಸೊ ಇಲ್ಲೇನಾಗಿದೆ, ರಿಟರ್ನ್ ಬರಬೇಕಾದ್ರೆ ಏನಾಗಿದೆ 75 ಸೀಟ್ಸ್ ಆರ್ ಆಕ್ಯುಪೈಡ್ ಫ್ರಮ್ ದ ರಿಟರ್ನ್ ಟ್ರಿಪ್. ಸೊ ರಿಟರ್ನ್ ಬರಬೇಕಾದ್ರೆ ಎಷ್ಟು ಟ್ರಿಪ್ ಸೀಟ್ ಆಕ್ಯುಪೈಡ್ ಆಗಿದ್ರೆ 75%. ಈ 5 ಬಸ್ಸದ್ದು 75 ಇದೆ, ಇದು 5 ಬಸ್ಸದ್ದು 75 ಸಿಟ್ಟಿಂಗ್ ಕೆಪಾಸಿಟಿ ಆಕ್ಯುಪೈಡ್ ಆಗಿದೆ. ಎಸ್, ಸೊ ಯಾಕಂದ್ರೆ ಟ್ರಿಪ್ ಸೇಮ್ ಬರ್ತದೆ ರೀ. ಔಟ್ವರ್ಡ್ ಹೋಗ್ಬೇಕಾದ್ರೂ 2 ಟ್ರಿಪ್ ಆಯ್ತಂದರೆ ರಿಟರ್ನ್ ಒಂದು ಸಲ 2 ಟ್ರಿಪ್ ಮಾಡ್ತದೆ, ಡೇದಲ್ಲಿ 2 ಟ್ರಿಪ್ಪು. ಹಾಗಾದರೆ ಔಟ್ವರ್ಡ್ 2 ಟ್ರಿಪ್ ಆಗುತ್ತೆ, ರಿಟರ್ನು 2 ಟ್ರಿಪ್ ಕ್ಯಾಶುವಲ್ ಆಗಿ. ಎಸ್, 2 ಟ್ರಿಪ್ ಆಗ್ತದೆ ರೀ. ಸೊ ದಟ್ ಈಸ್ ರಿಟರ್ನ್ ಎಷ್ಟತ್ತು ರೀ ಟೋಟಲ್ 4,68,750. ಇನ್ ದ ಸೇಮ್ 3,75,000. So total it is 8,43,750. ಸೊ ಇದು ರಿಟರ್ನ್ ಆಯ್ತು. ಈಗ ನಮಗೇನು ಬೇಕು ಟೋಟಲ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬೇಕು ನಮಗೆ. ಎಸ್, ರಿಟರ್ನ್ ಆ್ಯಂಡ್ ಆನ್ವರ್ಡ್ ಎರಡು ಥರದ್ದು ಬೇಕು. ಸೊ ಹಾಗಾದರೆ 11,25,000 ಪ್ಲಸ್ 8,43,750. So total it is 19,68,750. So this is your total passenger kilometer. Don't be confusion from the trips here. Trips confusion ಮಾಡ್ಕೋಬೇಡ್ರಿ. ಯಾಕಂದರೆ ಈಚ್ ಬಸ್ ಮೇಕ್ 2 trips in a day. ಒನ್ ಡೇದಲ್ಲಿ 2 ಟ್ರಿಪ್ ಆಗುತ್ತೆ. 2 ಟ್ರಿಪ್ ಅಂದರೆ ಮಾರ್ನಿಂಗ್ ಆನ್ವರ್ಡ್ ಹೋಗೋದು 2 ಟ್ರಿಪ್ಪು. 2 ಟ್ರಿಪ್ ಅಂದರೆ ಹೋಗೋದು 2 ಟ್ರಿಪ್ ಆಗುತ್ತೆ, ಬರೋದು 2 ಟ್ರಿಪ್ ಆಗುತ್ತೆ. ಎಸ್, ಅಂದರೆ ಒಂದು ಟ್ರಿಪ್ ಅಂದರೆ ಹೋಗ್ತದೆ ಬರ್ತದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್, ಹೋಗೋದು ಬರೋದು, ಹೋಗೋದೊಂದು ಆಗ್ತದೆ, ಬರೋದೊಂದು. ಅದೇ ರೀತಿ 2 ಟ್ರಿಪ್ ಮಾಡಿದಂದರೆ ಹೋಗೋದು 2 ಸಲ, ಬರೋದು 2 ಸಲ. ಸೊ ಅದೇ ರೀತಿ ಇಲ್ಲಿ ಆನ್ವರ್ಡ್ 2 ಟ್ರಿಪ್ಸ್ ಆ್ಯಂಡ್ ರಿಟರ್ನ್ 2 ಟ್ರಿಪ್ಸ್. ಸೊ ಈ ಥರ ಕೊಟ್ರಂದರೆ ಎರಡು ಫ್ರ್ಯಾಕ್ಷನ್ದಲ್ಲಿ 2 ಬಸ್ಸಸ್ ಕೊಟ್ರಂದರೆ ಸಿಟ್ಟಿಂಗ್ ಕೆಪಾಸಿಟಿನೂ ಬೇರೆ ಬೇರೆ, ಆಮೇಲೆ ಆಕ್ಯುಪೇಷನ್ ಎಷ್ಟು ಆಕ್ಯುಪೈಡ್ ಮಾಡಿದ್ದು ಬೇರೆ ಬೇರೆ ಇತ್ತಂದ್ರೆ ನೀವೇನು ಮಾಡಬೇಕು, ರಿಟರ್ನ್ ಔಟ್ವರ್ಡ್ ಇತ್ತಂದರೆ ಅವು ಎರಡೂ ಸಿಸ್ಟಮ್ ಆಫ್ ಬಸ್ಸಸ್ ಏನು ಮಾಡಬೇಕು, ಬೇರೆ ಬೇರೆನೇ ತೆಗಿಬೇಕು. ರಿಟರ್ನ್ ಬೇರೆ ತೆಗಿಬೇಕು, ಔಟ್ವರ್ಡ್ ಬೇರೆ ತೆಗಿಬೇಕು. ಸಪೋಸ್ ರಿಟರ್ನ್ ಆ್ಯಂಡ್ ಔಟ್ವರ್ಡ್ ಇರಲಿಲ್ಲ ಅಂದರೆ ಏನು ಮಾಡಬೇಕು, ಇದೇ ರೀತಿ ಏನು ಮಾಡಬೇಕು, ಸೇಮ್ 2 ಥರದ್ದು ತೆಗಿಬೇಕಾಗ್ತದೆ. ಇಲ್ಲಿ 2 ಟೈಪ್ ಆಫ್ ಬಸ್ಸಸ್ ಇದ್ದು ಅಂದರೆ ಏನು ಮಾಡಬೇಕು, ನೀವು ಪ್ಯಾಸೆಂಜರ್ ಕಿಲೋಮೀಟ್ರನ್ನು ಯಾವಾಗಲೂ ಕಂಪಲ್ಸರಿ ಡಿಫ್ರೆಂಟಾಗಿನೇ ತೆಗಿಬೇಕು. ಓಕೆ, ಸೊ ದಿಸ್ ಲೈಕ್ ದಿಸ್ ಪ್ರಾಬ್ಲಮ್ಸ್ ಆಲ್ ಸಾಲ್ವ್ ಹಿಯರ್. On the next classes also we'll see from the question papers. Okay, if you have any confusions or maybe if you have any suggestion, you can text me. Thank you.